ನ್ಯಾಯಸ್ಥಾಪಕನಾಗಿ ಗಿದ್ಯೋನನು ದೇವರಿಂದ ನೇಮಿಸಲ್ಪಟ್ಟು ಆರಿಸಲ್ಪಟ್ಟ ಕಾಲವು ಎಂಥದಾಗಿತ್ತು? ಬಹು ಭಯಂಕರವಾಗಿತ್ತು. ಯಾಕೆಂದರೆ ಇಸ್ರಾಯೇಲರು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ದೇವರು ಅವರನ್ನು ಮಿದ್ಯಾನರ ಕೈಗೆ ಒಪ್ಪಿಸುತ್ತಾರೆ. ಮಿದ್ಯಾನ್ಯರು ಇವರನ್ನು ಏನ್ಮಾಡ್ತಾರೆ? ಖಾಲಿ ಮಾಡಿ ಬಿಡುತ್ತಾರೆ. ಇವರಿಗಿರುವ ಸಮಸ್ತವನ್ನೆಲ್ಲ ಅವರು ದೋಚಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಪ್ರಾಣ ಭಯದಿಂದ, ಎಲ್ಲಿ ಮಿದ್ಯಾನ್ಯರು ಸಾಯಿಸುತ್ತಾರೇನೋ ಎಂಬ ಭೀತಿಯಿಂದ ಇವರು ಎಲ್ಲಿ ನಿವಾಸಿಸಿದ್ರು ಅಂದ್ರೆ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ ವಚನ 1ರಿಂದ, ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಯೆಹೋವನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು. ಮಿದ್ಯಾನ್ಯರ ಹಸ್ತವು ಇಸ್ರಾಯೇಲ್ಯರ ಮೇಲೆ ಬಲಗೊಂಡದ್ದರಿಂದ ಇಸ್ರಾಯೇಲ್ಯರು ಮಿದ್ಯಾನ್ಯರಿಗೆ ಹೆದರಿ ಗುಡ್ಡಗಳಲ್ಲಿಯೂ ಗುಡ್ಡಗಳಲ್ಲಿರುವ ಕಂದರಗಳಲ್ಲಿಯೂ ಗುಹೆಗಳಲ್ಲಿಯೂ ದುರ್ಗಗಳನ್ನು ತಮಗೋಸ್ಕರ ಮಾಡಿ ಸೇರಿಕೊಂಡರು. ಇಲ್ಲಿ ಇಸ್ರಾಯೇಲರ ಪರಿಸ್ಥಿತಿ ಹೇಗಿದೆ ಎಂದರೆ, ಅವರು ದೇಶದಲ್ಲಿ ನಿವಾಸಿಸಲಾರದ ಪರಿಸ್ಥಿತಿ ಇತ್ತು. ನಿರ್ಭಯದಿಂದ ಬದುಕಲಾರದ ಪರಿಸ್ಥಿತಿ ಇತ್ತು. ಈ ಮಿದ್ಯಾನ್ಯರು ಯಾವಾಗ ಮೇಲೆ ಬಿದ್ದು ದಾಳಿ ಮಾಡ್ತಾರೋ, ಎಂತಹ ದಾಳಿ ಮಾಡುತ್ತಾರೋ, ಯಾವ ರೀತಿಯಾಗಿ ಬಂದು ಸಾಯಿಸುತ್ತಾರೋ ಎಂಬ ಭಯದಿಂದ ಭೀತಿಗೆ ಒಳಗಾಗಿ ಭಯಪಡುತ್ತಾ ಇರುವ ದುರ್ಗತಿಯ ಕತ್ತಲೆಯ ಕಾಲವಾಗಿತ್ತು. ಇವರು ಎಲ್ಲಿ ಇರುತ್ತಾ ಇದ್ದಾರಂತೆ? ದೇಶದಲ್ಲಿ ಇರುತ್ತಾ ಇಲ್ಲ, ಪಟ್ಟಣದಲ್ಲಿ ಇರುತ್ತಾ ಇಲ್ಲ ಅಂತೆ. ಮತ್ತೆಲ್ಲಿ ಇರುತ್ತಾ ಇದ್ದಾರೆ? ಬೈಬಲ್ ಹೇಳುತ್ತದೆ, ಪರ್ವತಗಳಲ್ಲಿರುವ ಕಂದರಗಳನ್ನು, ಗುಹೆಗಳನ್ನು, ದುರ್ಗಗಳನ್ನು ತಮಗೋಸ್ಕರ ಮಾಡಿ ಸೇರಿಕೊಂಡರಂತೆ. ಗುಡ್ಡಗಳಲ್ಲಿ ಅಡಗಿಕೊಳ್ತಾ ಇದ್ರು, ಕಂದರಗಳಲ್ಲಿ ಅಡಗಿಕೊಳ್ತಾ ಇದ್ರು, ಗುಹೆಗಳಲ್ಲಿ ಅಡಗಿಕೊಳ್ತಾ ಇದ್ರು. ಹೀಗೆ ಮಿದ್ಯಾನರಿಗೆ ಕಾಣಿಸಿಕೊಳ್ಳಲಾರದೆ ರಹಸ್ಯವಾಗಿ ಅಡಗಿಕೊಳ್ಳುತ್ತಾ ಪ್ರಾಣ ಹಿಡಿತದಲ್ಲಿಟ್ಟುಕೊಂಡು ಭಯಭೀತಿಯಿಂದ ಜೀವಿಸುವಂತಹ ದಿನಗಳಾಗಿದ್ವು ಆ ದಿನಗಳು. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ಅವರು ಧೈರ್ಯ ಮಾಡಿ ಹೊರಗಡೆ ಬಂದು ಬೆಳೆ ಬೆಳೆಸಿದರೂ ಕೂಡ, ಪಶುಗಳನ್ನು ಸಾಕಿದರೂ ಕೂಡ, ಅಕಸ್ಮಾತ್ ಆಗಿ ಮಿದ್ಯಾನರು ಬಂದು ಏನ್ಮಾಡ್ತಾ ಇದ್ರು ಗೊತ್ತಾ? ಬೀಜ ಬಿತ್ತಲು ಬಿಡುತ್ತಾ ಇದ್ರು, ಬೆಳೆಗೆ ನೀರು ಹೊಯ್ಯಲು ಬಿಡುತ್ತಾ ಇದ್ರು, ಬೆಳೆ ಬೆಳೆಸಲು ಬಿಡುತ್ತಾ ಇದ್ರು. ಆ ಬೆಳೆಯೆಲ್ಲ ಕೈಗೆ ಬರೋಷ್ಟೊತ್ತಿಗೆ ಅಕಸ್ಮಾತ್ತಾಗಿ ದಾಳಿ ಮಾಡಿ ಬೆಳೆ ಕೊಯ್ಯುವ ಸಮಯ ಬಂದಾಗ, ಇಲ್ಲವೇ ಬೆಳೆ ಕೊಯ್ದ ನಂತರ ಮಿದ್ಯಾನ್ಯರು ಬಂದು ಆ ಬೆಳೆಯೆಲ್ಲ ಕದ್ದು ಒಯ್ತಾ ಇದ್ರು. ಪಶುಗಳನ್ನು ಬೆಳೆಸಲು ಬಿಡುತ್ತಾ ಇದ್ರು, ಪಶುಗಳನ್ನು ಮೇಯಿಸಲು ಬಿಡುತ್ತಾ ಇದ್ರು. ಪಶುಗಳು ಬಲವಾಗಿ ಬೆಳೆದ ನಂತರ ಅವರು ವಧಿಸಿ ಅಡಿಗೆ ಮಾಡಿ ತಿನ್ನಬೇಕಂದಾಗ ಮಿದ್ಯಾನ್ಯರು ಬಂದು ಪಶುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದೇನೆಂದ್ರೆ, ಸೊತ್ತೊಬ್ಬರದು, ಸೋಕು ಇನ್ನೊಬ್ಬರದು, ಕಷ್ಟಪಡೋದು ಒಬ್ಬರು, ಸುಖಪಡೋದು ಇನ್ನೊಬ್ಬರು. ಒಂದು ಸಾರಿ ಆಲೋಚಿಸಿರಿ, 3 ತಿಂಗಳು ಕಷ್ಟಪಟ್ಟು, 6 ತಿಂಗಳು ಕಷ್ಟಪಟ್ಟು, 1 ವರ್ಷ ಕಷ್ಟಪಟ್ಟು ಬೆಳೆ ಬೆಳೆಸಿದ್ರೆ ಆ ಬೆಳೆ ಈಗ ಕೈಗೆ ಬರುತ್ತೇ, ಕನಿಷ್ಠ ಹೊಟ್ಟೆ ತುಂಬ ಊಟ ಮಾಡಬಹುದು ಎಂದು ಅಂದುಕೊಂಡ ಸಮಯದಲ್ಲಿ ಅಕಸ್ಮಾತ್ ಆಗಿ ಬಂದು ಅವರು ಬೆಳೆಯೆಲ್ಲ ತೆಗೆದುಕೊಂಡು ಹೋದ್ರೆ ಎಷ್ಟು ನಿರಾಶೆ, ಎಷ್ಟು ನಿರುತ್ಸಾಹ ನೋಡಿ. ಕುರಿಗಳಾಗಿರಬಹುದು, ಪಶುಗಳಾಗಿರ್ಬೋದು, ಕಣಗುಡ್ಡಿನಂತೆ ಕಾಯ್ದು ಕಾಪಾಡಿ ಅವುಗಳನ್ನು ಮೇಯಿಸುತ್ತಿರುವಾಗ ಅವು ಚೆನ್ನಾಗಿ ಬೆಳೆದು ದೊಡ್ಡವುಗಳಾಗಿ ಹಾಲು ಕೊಡುವಂತಹ ಸಮಯದಲ್ಲಿ ಅಕಸ್ಮಾತ್ ಆಗಿ ಮಿದ್ಯಾನ್ಯರು ಬಂದು ಆ ಕುರಿಗಳನ್ನು ಪಶುಗಳನ್ನು ಹಿಡ್ಕೊಂಡು ಹೋದ್ರೆ ಎಷ್ಟು ನಿರಾಶೆ ನೋಡಿ. ಬಾಯಿವರೆಗೂ ಬಂದಿರುವಂತಹ ತುತ್ತನ್ನು ಅವರು ಕಸ್ಕೊಂಡು ಹೋದ್ರೆ ಎಷ್ಟು ನಿರಾಶೆ, ಎಷ್ಟು ನಿರುತ್ಸಾಹಕ್ಕೆ ಒಳಗಾಗಿರ್ಬೋದು ನೋಡಿ. ಗಿದ್ಯೋನನಿಗೆ ದೇವರು ನ್ಯಾಯಸ್ಥಾಪಕನನ್ನಾಗಿ ಆರಿಸಿಕೊಂಡಾಗ, ಗಿದ್ಯೋನನು ನೇಮಿಸಲ್ಪಟ್ಟಾಗ ಇಸ್ರಾಯೇಲರ ಪರಿಸ್ಥಿತಿ ಹೇಗಿತ್ತು ಅದನ್ನು ನಾವು ತಿಳಿದುಕೊಳ್ಳಬೇಕು ಎಂಬ ಉದ್ದೇಶಕ್ಕಾಗಿ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಂಡೆ. ಯಾವಾಗ ಈ ಇಸ್ರಾಯೇಲ್ಯರು ಆ ಮಿದ್ಯಾನ್ಯರು ಕೊಟ್ಟ ಕಾಟ ತಾಳಲಿಕ್ಕಾಗದೆ ಕೊನೆಗೆ ಏನ್ಮಾಡಿದ್ರಂತೆ? ಅವರು ಪ್ರಾರ್ಥನೆ ಮಾಡಿದ್ರು. ಮನುಷ್ಯರಿಗಿರುವ ಸಹಜವಾದ ಸ್ವಭಾವವೇನೆಂದ್ರೆ, ಎಲ್ಲವೂ ಚೆನ್ನಾಗಿದ್ರೆ ದೇವರು ಬೇಕಾಗಲ್ಲ. ಅದಕ್ಕೆ ನಾವು ಅನ್ನೋದೇನು? ಧನ ಇದ್ರೆ ಗುಣ ಇರಲ್ಲ, ಗುಣ ಇದ್ರೆ ಗುಣ ಇರಲ್ಲ. ಹಾಗೆಯೇ ಧನ ಇದ್ದವನಿಗೆ ಆತ್ಮಿಕತೆ ಇರಲ್ಲ, ಆತ್ಮಿಕತೆ ಇದ್ದವನಿಗೆ ಧನವಿರಲ್ಲ. ಎಲ್ಲರ ವಿಷಯದಲ್ಲಿ ಹಾಗಿಲ್ಲದಿದ್ರೂ ಬಹುತೇಕ ಜನ ಹಾಗಿರ್ತಾರೆ. ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುವುದಾದರೆ, ನಾವು ಕೋರಿಕೊಂಡದೆಲ್ಲ ನಮ್ಮ ಕಣ್ಮುಂದೆ ಕಾಣಿಸುತ್ತಾ ಇರೋದಾದರೆ, ಸಾಧಾರಣವಾಗಿ ದೇವರ ಅವಶ್ಯಕತೆ ನಮಗೆ ಇರಲಾರದಂತೆ ವ್ಯವಹರಿಸುತ್ತೇವೆ ನಾವು. ಯಾವಾಗ ನಾವು ದೇವರ ನಿಕಟತೆಯಲ್ಲಿ ಜೀವಿಸ್ತೇವೆ, ಯಾವಾಗ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೇವೆ, ಯಾವಾಗ ನಾವು ಹೆಚ್ಚಾಗಿ ದೇವರ ಮೇಲೆ ಆಧಾರಗೊಳ್ತೇವೆ ಎಂಬ ಪ್ರಶ್ನೆ ಕೇಳುವುದಾದರೆ, ನಾವು ಕಷ್ಟಗಳನ್ನು ಹಾದು ಹೋಗುವಾಗಲೇ, ಶ್ರಮೆಗಳನ್ನು ಹಾದು ಹೋಗುವಾಗಲೇ
ಅನಾರೋಗ್ಯವನ್ನು ಹಾದು ಹೋಗುವಾಗಲೇ, ಆರ್ಥಿಕ ತೊಂದರೆಯನ್ನು ಹಾದು ಹೋಗುವಾಗಲೇ ದೇವರ ಮೇಲೆ ಆಧಾರಗೊಳ್ಳುವ ಪ್ರಯತ್ನ ಮಾಡ್ತೇವೆ. ಯಾವ ಮಾರ್ಗ ಕಾಣದಿರುವಾಗ, ಏನ್ ಮಾಡಬೇಕೆಂದು ದಾರಿ ತೋಚದಿರುವಾಗ ದೇವರ ಮೇಲೆ ಆಧಾರಗೊಳ್ತೇವೆ. ದೇವರು ಒಂದು ವೇಳೆ ನಮ್ಮನ್ನು ಕನಿಕರಿಸಿ, ನಮ್ಮ ಕಷ್ಟಗಳನ್ನು ತೀರಿಸಿ, ನಮ್ಮ ಕಣ್ಣೀರನ್ನು ಒರೆಸುವುದಾದರೆ, ಕೃತಜ್ಞತೆಯುಳ್ಳವರಾಗಿ ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಜೀವಿಸುವುದರ ಬದಲಿಗೆ ನಾವು ಹೊಂದಿಕೊಂಡ ಆಶೀರ್ವಾದಗಳನ್ನು ಆಧಾರ ಮಾಡಿಕೊಂಡು ದೇವರಿಂದ ದೂರವಾಗುವುದು ಮನುಷ್ಯರ ಸಹಜವಾದ ನಿಜತ್ವಾಗಿದೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಾವು ಶ್ರಮೆಗಳನ್ನು ಹಾದು ಹೋಗುವಾಗ ದೇವರ ನಿಕಟತೆಯಲ್ಲಿ ಜೀವಿಸುತ್ತೇವೋ, ಇಲ್ಲವೇ ದೇವರು ಅನುಗ್ರಹಿಸುವ ಆಶೀರ್ವಾದಗಳನ್ನು ಅನುಭವಿಸುವಾಗ ಕೃತಜ್ಞತೆಯುಳ್ಳವರಾಗಿ ದೇವರ ನಿಕಟತೆಯಲ್ಲಿ ಜೀವಿಸುತ್ತೇವೋ? ಒಂದು ಸಾರಿ ಆಲೋಚನೆ ಮಾಡಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಗಿದ್ಯೋನನ ಜೀವಿತದಲ್ಲಿ ಇದ್ದಂತಹ ಲೋಪಗಳೇನೆಂದು ನಾವು ತಿಳಿದುಕೊಂಡೆವು, ಬಲಹೀನತೆಗಳೇನೆಂದು ನಾವು ತಿಳ್ಕೊಂಡೆವು. ಅವನ ಜೀವಿತದಲ್ಲಿ ನಾವು ನೋಡಿರೋದೆಲ್ಲ ಪ್ರಧಾನವಾಗಿ ಒಂದೇ ಒಂದು ಗುಣ, ಅದೇನೆಂದರೆ ಅವನು ಸಂಪೂರ್ಣವಾಗಿ ನಿಮಗೆ ವಿಧೇಯನಾದ. 300 ಮಂದಿಯೊಂದಿಗೆ ಶತ್ರುಗಳ ವಿರುದ್ಧ ಹೋಗು ಅಂದಾಗ ಧೈರ್ಯದಿಂದ ಅವನು ಮುಂದೆ ಹೋಗುತ್ತಾನೆ. ಅಷ್ಟು ಮಾತ್ರವಲ್ಲದೆ ನೀವು ಹೇಳಿದ್ದನ್ನೇ ಮಾಡುವುದರಿಂದ ಶತ್ರುವನ್ನು ಜಯಿಸುತ್ತಾನೆ. ನಿಮಗೆ ವಿಧೇಯರಾಗುವುದರಲ್ಲಿಯೇ ನಮ್ಮ ಜೀವಿತದ ಜಯಗಳು ಆಧಾರವಾಗಿವೆ. ನಿಮ್ಮ ಮಾತು ಕೇಳುವುದರಲ್ಲಿಯೇ ನಮ್ಮ ಅಭಿವೃದ್ಧಿ ಆಧಾರವಾಗಿದೆ. ಹಾಗಾಗಿ ದೇವರೇ, ನಿಮ್ಮ ಮಾತಿಗೆ ವಿಧೇಯರಾಗುವ ಜೀವಿತ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.